ಹಲೋ ಎವ್ರಿವಾನ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಈ ವಿಡಿಯೋದಲ್ಲಿ ಬುಧವಾರ, ಗುರುವಾರ ಮತ್ತು ಶುಕ್ರವಾರದ ವ್ಲಾಗನ್ನು ಶೇರ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಏನಾದರೂ ನಿಮಗೆ ಒಂದು ಸ್ವಲ್ಪನಾದರೂ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡ್ತೀರಾ? ನಾನು ಯೂಟ್ಯೂಬಲ್ಲಿ ಒಂದು ವಿಡಿಯೋನ ಅಪ್ಲೋಡ್ ಮಾಡ್ತೀನಿ ಅಂತಂದರೆ ಅದರಿಂದ ಕೆಲಸಗಳನ್ನ ನಾನು ಯಾವ ರೀತಿಯಾಗಿ ಮಾಡ್ತೀನಿ ಅಂತಂದರೆ ಒಂದಿನ ಫುಲ್ಲು ವೀಡಿಯೋಗಳನ್ನು ಮಾಡ್ಕೊಳ್ತೀನಿ, ನೆಕ್ಸ್ಟ್ ಡೇ ಅದನ್ನೆಲ್ಲ ಎಡಿಟಿಂಗ್ ಮಾಡ್ಕೊಳ್ತೀನಿ, ಅದರ ನೆಕ್ಸ್ಟ್ ಡೇ ನಾನು ಅದಕ್ಕೆ ವಾಯ್ಸ್ ಓವರ್ ಕೊಡೋದಾಗಿರ್ಬೋದು ಮತ್ತು ಆ ವಿಡಿಯೋನ ಅಪ್ಲೋಡ್ ಮಾಡೋದಾಗಿರ್ಬೋದು. ಈ ರೀತಿಯಾಗಿ ಮಾಡಿ ವಿಡಿಯೋನ ಶೆಡ್ಯೂಲ್ಡ್ ಮಾಡಿ ಇರ್ತೀನಿ. ಈ ರೀತಿಯಾಗಿ ನಾನು ಯಾಕೆ ಮಾಡ್ಕೊಂಡಿದ್ದೀನಿ ಅಂದರೆ ಆರಾಮಾಗಿ ವಿಡಿಯೋ ಮಾಡ್ಕೊಳ್ಬೋದು, ಆರಾಮಾಗಿ ಎಡಿಟಿಂಗ್ ಮಾಡ್ಬೋದು ಮತ್ತು ವಾಯ್ಸ್ ಓವರ್ ಕೊಟ್ಬಿಟ್ಟು ಅದನ್ನು ಶೆಡ್ಯೂಲ್ ಮಾಡಿ ಇಟ್ಕೊಳ್ಬೋದು ಅಂತ ಅಂದ್ಬಿಟ್ಟು, ಆಮೇಲೆ ಮತ್ತೆ ಮನೆ ಕೆಲಸಗಳು ಅಷ್ಟೇ ಆರಾಮಾಗಿ ಮಾಡ್ಕೊಳ್ಬೋದು ಅಂತಂದ್ಬಿಟ್ಟು ಈ ರೀತಿಯಾಗಿ ನಾನೊಂದು ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ. ಡೇ ಬೈ ಡೇ ಅಂತಂದರೆ ಕಷ್ಟ ಆಗುತ್ತೆ, ವಾರದಲ್ಲಿ ಒಂದು 2 ವಿಡಿಯೋ ಹಾಕಿದ್ರೆ ಸಾಕು ಅಂತಂದ್ಬಿಟ್ಟು ಮೊದಲಿಂದನೂ ನಾನು ಇದೇ ರೀತಿಯಾಗಿ ಮಾಡ್ತಾಯಿದ್ದೀನಿ. ಅದೇ ರೀತಿಯಾಗಿ ಈ ವಿಡಿಯೋನೂ ಅಷ್ಟೇ ಬುಧವಾರ ಮಾಡ್ಕೊಳ್ಬೇಕಾಗಿತ್ತು, ಗುರುವಾರ ಎಡಿಟಿಂಗು ಮತ್ತು ಶುಕ್ರವಾರ ವಾಯ್ಸ್ ಓವರ್ ಕೊಟ್ಬಿಟ್ಟು ಅಪ್ಲೋಡ್ ಮಾಡೋದು ಈ ರೀತಿಯಾಗಿ ಮಾಡಬೇಕಾಗಿತ್ತು. ಆದರೆ ಬುಧವಾರ ವಿಡಿಯೋ ಮಾಡ್ಕೊಳ್ಳೋದಕ್ಕೆ ಆಗಲಿಲ್ಲ, ಯಾಕೋ ಒಂದು ಸ್ವಲ್ಪ ತಲೆನೋವ್ತಾ ಇತ್ತು. ಹಾಗಾಗಿ ಸುಮ್ಮನೆ ಒಂದು ಸ್ವಲ್ಪ ಹೊತ್ತು ಮಲಗಿಬಿಟ್ಟಿದ್ದೆ. ಅದಾದಮೇಲೆ ನನ್ನ ತಮ್ಮ ಕಾಲ್ ಮಾಡ್ದೆ ಒಂದು 11 ಗಂಟೆ ಆ ಟೈಮ್ಗೆ, ಬರ್ತೀನಕ್ಕ, ನನಗೆ ಫ್ರೀ ಟೈಮ್ ಇದೆ ಇವಾಗ, ಮನೆಯಲ್ಲಿ ಏನು ಕೆಲಸ ಇಲ್ಲ, ಹುಳು ಬೇರೆ ಬಂದಾಗಿದೆ ಅಂತ ಹೇಳ್ದ. ಸರಿ ಆಯಿತು, ಫ್ರೀ ಆಗಿದ್ದಾನಲ್ವ, ಬಂದು ಇದ್ದೋಗ್ಲಿ ಅಂತಂದ್ಬಿಟ್ಟು ಸರಿ ಬಾಪ್ಪ ಅಂತಂದೆ. ಇನ್ನು ಅವನು ಬಂದಿದ್ದಾನೆ ಅಂತಂದರೆ ನನಗೆ ಹಾಗೆ ಕಳಿಸೋದಕ್ಕೆ ಮನಸ್ಸು ಬರೋದಿಲ್ಲ, ಏನಾದರೂ ಒಂದು ಮಾಡಬೇಕು ಅಂತ ಅನಿಸ್ತಾ ಇರುತ್ತೆ. ಅವನೇನೋ ಪಾಪ ಅನ್ನ ಸಾಂಬಾರು ಮಾಡಿ ಹಾಕಕ್ಕ ಪರವಾಗಿಲ್ಲ, ಅದನ್ನೇ ತಿನ್ಕೊಂಡು ಹೋಗ್ತೀನಿ ಅಂತ ಹೇಳ್ತಿರ್ತಾನೆ. ನಾನೇ ಏನಾದರೂ ಒಂದು ಮಾಡಬೇಕಲ್ವಾ ಅಂತಂದ್ಬಿಟ್ಟು ಏನು ಮಾಡೋದಪ್ಪ ಅನ್ಕೊತಾ ಇದ್ದೆ. ಅವ್ನು ಬಂದಾಗೆಲ್ಲ ಪ್ರತಿ ಸಲ ಮಶ್ರೂಮಲ್ಲೇ ಏನಾದರೂ ಒಂದು ಮಾಡ್ತಾನೆ ಇರ್ತೀನಿ, ಯಾವಾಗಲೂ ಅದೇ ಮಾಡ್ತಾ ಇರ್ತೀನಿ. ಇನ್ನು ನಾನ್ ವೆಜ್ ಏನಾದರೂ ಮಾಡೋಣ ಅಂತಂದರೆ ನಾವು ಬೇರೆ ಸಂಡೇ ಬಿಟ್ಟರೆ ಬೇರೆ ಯಾವುದೇ ದಿನಗಳಲ್ಲಿ ನಾವು ನಾನ್ ವೆಜ್ಜನ್ನು ತಿನ್ನೋದಿಲ್ಲ. ಹಾಗಾಗಿ ಇನ್ನೇನು ಮಾಡೋದಪ್ಪ ಅಂತ ಅಂದ್ಕೊಳ್ತಾ ಇದ್ದೆ. ನಾನು ಯಾವಾಗಲೂ ಅಷ್ಟೇ ಸಿಂಪಲ್ಲಾಗಿ ಮಶ್ರೂಮ್ ಪಲ್ಯ ಅಂತ ಮಾಡ್ತೀನಿ, ಅದನ್ನೇ ಮಾಡೋಣ. ಹೆಂಗೂ ಸಾಂಬಾರಿತ್ತು, ನೈಟ್ ಮಾಡಿದ್ದು ಕಾಳುಳಿ ಸಾಂಬಾರಿತ್ತು, ಅದನ್ನೇ ತಿಂತೀವಿ ಅಂತ ಹೇಳಿದ್ರು ಇಬ್ರು, ನನ್ನ ಹಸ್ಬೆಂಡು ಮತ್ತು ನನ್ನ ತಮ್ಮ. ಅದಕ್ಕೆ ಏನಾದರೂ ಮಶ್ರೂಮ್ ಪಲ್ಯ ಥರ ಮಾಡ್ಕೊಳ್ಳೋಣ ಸೈಡ್ಗೆ ಅಂತಂದ್ಬಿಟ್ಟು ಮಶ್ರೂಮ್ ಪಲ್ಯನ ಮಾಡಿದ್ದೀನಿ. ಏನಿಲ್ಲ, ಸಿಂಪಲ್ಲಾಗಿ ಮಾಡೋದಿದ್ದು. ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋದು, ಅದಕ್ಕೆ ಒಂದು ಸ್ವಲ್ಪ ಈರುಳ್ಳಿ 1-2 ಕಟ್ ಮಾಡಿ ಹಾಕ್ಕೊಳ್ಳೋದು, ಟೊಮೊಟೊ 1 ಕಟ್ ಮಾಡಿ ಹಾಕ್ಕೊಳ್ಳೋದು, ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮತ್ತು ಒಂದು ಸ್ವಲ್ಪ ಅರಿಶಿಣದ ಪುಡಿ, ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿಬಿಟ್ಟು ಅದೊಂದು ಸ್ವಲ್ಪ ಚೆನ್ನಾಗಿ ಬೆಂದ ಮೇಲೆ ಆಮೇಲೆ ಮಶ್ರೂಮನ್ನು ಹಾಕಿ ಆಮೇಲೆ ಒಂದು ಸ್ವಲ್ಪ ಹೊತ್ತು ಫ್ರೈ ಮಾಡಿಕೊಂಡು ಅದಕ್ಕೆ ಅಚ್ಕಾರದ ಪುಡಿ ಮತ್ತು ಧನಿಯಾ ಪುಡಿ, ಗರಂ ಮಸಾಲ ಇಷ್ಟನ್ನು ಹಾಕಿ ಚೆನ್ನಾಗಿ ಅದು ಗ್ರೇವಿ ಥಿಕ್ನೆಸ್ ನಮ್ಗೆ ಎಷ್ಟು ಬೇಕೋ ಅಷ್ಟರವರೆಗೂ ಬರೋವರೆಗೂ ಬೇಯಿಸ್ಕೊಂಡು ಅದಾದಮೇಲೆ ಲಾಸ್ಟಲ್ಲಿ ಕೊನೆಯದಾಗಿ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡ್ರೆ ಮಶ್ರೂಮ್ ಪಲ್ಯ ಅನ್ನೋದು ರೆಡಿ ಆಗುತ್ತೆ. ನನ್ನ ಹಸ್ಬೆಂಡ್ಗಂತೂ ಈ ಪಲ್ಯ ಅಂತಂದರೆ ತುಂಬಾ ಇಷ್ಟ. ಅವ್ರಿಗೆ ಅಡುಗೆಗಳಲ್ಲಿ ತುಂಬ ಇಂಗ್ರೀಡಿಯೆಂಟ್ಸ್ ಹಾಕದೆ ಸಿಂಪಲ್ಲಾಗಿ ಮಾಡಿದ್ರೆ ತುಂಬ ಇಷ್ಟಪಡ್ತಾರೆ. ನನ್ನ ಹಸ್ಬೆಂಡು ಇಷ್ಟಪಟ್ಟರು ಮತ್ತು ನನ್ನ ತಮ್ಮನೂ ಇಷ್ಟಪಟ್ಟ. ನೆಕ್ಸ್ಟು ಇದು ಬಂದು ಗುರುವಾರ ಬೆಳಗ್ಗೆ ನಾನು ಡಿಮಾರ್ಟಲ್ಲಿ ಗ್ರಾಸರಿಯನ್ನು ಬುಕ್ ಮಾಡಿದ್ದೆ. ಸದ್ಯಕ್ಕೆ ನಮ್ಗೆ ಎಷ್ಟು ಬೇಕೋ ಅಷ್ಟೇ ಗ್ರಾಸರಿಯನ್ನು ಬುಕ್ ಮಾಡಿದ್ದೆ. ಒಂದು 9 ಐಟಮ್ಸ್ ಅಷ್ಟೇ ನಾನು ಬುಕ್ ಮಾಡಿದ್ದು. ಇದಕ್ಕೆ 1250 ರೂಪಾಯಿ ಆಗಿತ್ತು. ಅದಕ್ಕೆ ನನ್ನ ಹಸ್ಬೆಂಡು 9 ಐಟಮ್ ಇದೆ, ಇದಕ್ಕೆ ಇಷ್ಟೊಂದು ಅಮೌಂಟಾ ಅಂತಂದ್ಬಿಟ್ಟು ಅಂತ ಇದ್ರು. ಇವಾಗಂತೂ ನಾನು ಗ್ರಾಸರಿಯನ್ನು ಒಂದು ಸ್ವಲ್ಪ ನೋಡಿಕೊಂಡೇ ತರಿಸ್ತಾ ಇದ್ದೀನಿ, ಯಾಕಂದರೆ ಮನೆ ಬೇರೆ ರೆಡಿ ಆಗ್ತಾ ಇದೆ ಅಲ್ವಾ, ಎಷ್ಟು ದುಡ್ಡಿದ್ರೂ ಸಾಕಾಗ್ತಾ ಇಲ್ಲ. ನಾವು ಮೊದಲಿಗೆ ಲೀಸ್ ಮನೆಯನ್ನೇ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ವಿ. ಲೀಸ್ ಮನೆ ನಮಗೆ ಚೆನ್ನಾಗಿರೋದು ಎಲ್ಲೂ ಸಿಗಲಿಲ್ಲ. ಹಾಗಾಗಿ ಸರಿ ಬಿಡು, ಒಂದು ಹೊಸ ಫ್ಲ್ಯಾಟೇ ತೊಗೊಂಬಿಡೋಣ ಅಂತಂದ್ಬಿಟ್ಟು ತೊಗೊಂಡಿದ್ದು. ಆಲ್ಮೋಸ್ಟ್ ಅದಕ್ಕೆ ಒಂದು 60 ಲ್ಯಾಕ್ವರೆಗೂ ಆಗ್ತಾ ಇದೆ. ನಾನು ಮನೆಯೆಲ್ಲ ಕಂಪ್ಲೀಟ್ ಆದಮೇಲೆ ಮನೆ ಕಾಸ್ಟ್ ಎಷ್ಟಾಯಿತು ಮತ್ತು ರಿಜಿಸ್ಟ್ರೇಷನ್ಗೆ ಎಷ್ಟಾಯಿತು, ಗೃಹ ಪ್ರವೇಶಕ್ಕೆ ಎಷ್ಟಾಯಿತು, ಇಂಟೀರಿಯರ್ ಎಷ್ಟಾಯಿತು, ಪೇಂಟಿಂಗ್ ಎಷ್ಟಾಯಿತು, ಎಲ್ಲನೂ ನಾನು ಡೀಟೇಲ್ ಆಗಿ ನಿಮಗೆ ತಿಳಿಸ್ತೀನಿ. ಯಾಕಂದರೆ ನಿಮ್ಮಲ್ಲೂ ಸಹ ಸಾಕಷ್ಟು ನನಗೆ ಕಮೆಂಟ್ಸ್ ಮಾಡಿದ್ದೀರಾ, ಆ ಫ್ಲ್ಯಾಟ್ಗೆ ಎಷ್ಟಾಯಿತು ಮತ್ತು ಇಂಟೀರಿಯರ್ಗೆ ಎಷ್ಟಾಯಿತು ಅಂತೆಲ್ಲ ಕಮೆಂಟ್ಸ್ ಮಾಡ್ತಾ ಇರ್ತೀರ. ಎಲ್ಲ ಕಂಪ್ಲೀಟ್ ಆದಮೇಲೆ ಹೇಳೋಣ ಅಂತ ಅಂದ್ಕೊಂಡಿದ್ದೀನಿ. ಯಾಕಂದರೆ ನಾವೇ ಒಂದು ಅಮೌಂಟ್ ಅಂದ್ಕೊಂಡಿದ್ದು, ಇವಾಗ ಮನೆಗೊಂದು ಅಮೌಂಟ್ ಅಂದ್ಕೊಂಡಿದ್ವಿ, ಮನೆಗೆ ಅಲ್ಲಿ ಜಾಸ್ತಿ ಆಯಿತು. ರಿಜಿಸ್ಟ್ರೇಷನ್ಗೆ ಒಂದು ಅಮೌಂಟು ಅಂದ್ಕೊಂಡ್ವಿ, ಅದಕ್ಕಿಂತನೂ ಜಾಸ್ತಿ ಆಯಿತು. ಹಾಗೆ ಇಂಟೀರಿಯರ್ಗೂ ಅಷ್ಟೇ ಒಂದು ಅಮೌಂಟ್ ಅಂತ ಫಿಕ್ಸ್ ಮಾಡ್ಕೊಂಡಿದ್ವಿ, ಅದಕ್ಕಿಂತಲೇ ಜಾಸ್ತಿ ಆಗ್ತಾ ಇದೆ. ಹಾಗಾಗಿ ಎಲ್ಲ ಕಂಪ್ಲೀಟ್ ಆದಮೇಲೆ ನಿಮ್ಗೆ ಹೇಳಿದ್ರೆ ಒಂದು ಐಡಿಯಾ ಅಂತ ಬರುತ್ತೆ ಅಂತಂದ್ಬಿಟ್ಟು ಎಲ್ಲ ಕಂಪ್ಲೀಟ್ ಆದಮೇಲೆ ನಿಮಗೆಲ್ಲ ತಿಳಿಸ್ಕೊಡ್ತೀನಿ.
ಆಮೇಲೆ ನಮಗೆ ಹೋಮ್ ಲೋನ್ ಸಹ ಸಿಗಲಿಲ್ಲ. ಅದರಿಂದ ಒಂದು ಸ್ವಲ್ಪ ಪ್ರಾಬ್ಲಮ್ ಆಯಿತು ಅಂತಲೇ ಹೇಳ್ಬೋದು. ಪ್ರಾಬ್ಲಮ್ ಅಂತಲೂ ಹೇಳ್ಬೋದು, ಅದೇ ರೀತಿಯಾಗಿ ಅದೊಂದು ರೀತಿಯಾಗಿ ನಮಗೆ ಅಡ್ವಾಂಟೇಜಸ್ ಆಯಿತು ಅಂತಲೂ ಹೇಳ್ಬೋದು. ಯಾಕಂದರೆ ಹೋಮ್ ಲೋನ್ ತೊಗೊಂಡ್ರೆ ಒಂದು ಸ್ವಲ್ಪ ದುಡ್ಡನ್ನು ಜಾಸ್ತಿ ಕಟ್ಟಬೇಕು ಅಂತ ಹೇಳ್ತಾ ಇರ್ತಾರೆ. ಅದೊಂದು ನಮಗಲ್ಲಿ ಅಡ್ವಾಂಟೇಜಸ್ ಆಯಿತು ಅಂತ ಅಂದ್ಕೊಳ್ಬೋದು. ಆದರೆ ಈ ಸದ್ಯಕ್ಕೆ ಅಮೌಂಟ್ ಅರೇಂಜ್ ಮಾಡೋದಿದೆ ಅಲ್ವಾ, ಅದರಷ್ಟು ದೊಡ್ಡ ಕೆಲಸ ಇನ್ನೊಂದಿಲ್ಲಪ್ಪ ಅಂತ ಅಂದ್ಕೊಳ್ತಾ ಇದ್ದೀವಿ. ಆಮೇಲೆ ನಾವು ಒಂದು ಸ್ವಲ್ಪ ಚಿಟ್ ಫಂಡ್ಸನ್ನು ಹಾಕ್ಕೊಂಡಿದ್ವಿ. ಒಂದು 20 lakhsವರೆಗೂ ಚಿಟ್ ಫಂಡ್ಸನ್ನು ಹಾಕ್ಕೊಂಡಿದ್ವಿ. ಆಮೇಲೆ ಮನೇನ ಲೀಸ್ಗೆ ಹಾಕ್ಕೊಂಡಿದ್ವಲ್ವ, ಆ ಅಮೌಂಟ್ ಒಂದು ಸ್ವಲ್ಪ ಇತ್ತು. ಹಾಗೆ ನಮ್ಮ ಬ್ರದರ್ ಇನ್ ಲಾ USA ಇದ್ದಾರೆ ಅಂತ ಹೇಳ್ತಾ ಇದ್ನಲ್ವ, ಅವರೊಂದು 20 lakhsವರೆಗೂ ನಮಗೆ ಒಂದು ಸ್ವಲ್ಪ ಹೆಲ್ಪ್ ಮಾಡಿದ್ರು. ಅದಾದಮೇಲೆ ನಮಗೆ ಶಾರ್ಟೇಜ್ ಅಂತ ಬಂತು. ಅಲ್ಲಿ ನಾವು ಒಂದು ಸ್ವಲ್ಪ ಬ್ಯಾಂಕಲ್ಲಿ ಒಂದು ಸ್ವಲ್ಪ ಗೋಲ್ಡನ್ನು ಇಟ್ಬಿಟ್ಟು ಗೋಲ್ಡ್ ಲೋನ್ ತೊಗೊಂಡಿದ್ದೀವಿ. ಅದಕ್ಕೊಂದು ಸ್ವಲ್ಪ ಇಂಟ್ರೆಸ್ಟು ಅಷ್ಟೇ ಮಂತ್ಲಿ ಬರ್ತಾ ಇರುತ್ತೆ. ಈ ರೀತಿಯಾಗಿ ಎಲ್ಲ ಅರೇಂಜ್ ಮಾಡ್ಕೊಂಡ್ವಿ. ಆಲ್ಮೋಸ್ಟು ನಮಗೆ ನಮಗೆ ಯೂಸ್ ಆಯಿತು ಜಾಸ್ತಿ ಅಂತಂದರೆ ಚಿಟ್ ಫಂಡ್ಸ್ ಹಾಕ್ಕೊಂಡಿದ್ವಲ್ವ, ಅದು ಈ ಟೈಮಲ್ಲಿ ತುಂಬ ಅಂದರೆ ತುಂಬಾ ಯೂಸ್ ಆಯಿತು ಅಂತ ಹೇಳ್ಬೋದು. ಇದನ್ನೆಲ್ಲ ನಾನು ಮನೆಯೆಲ್ಲ ಕಂಪ್ಲೀಟ್ ಆದಮೇಲೆ ಡೀಟೇಲ್ ಆಗಿ ನಿಮಗೆ ತಿಳಿಸ್ಕೊಡ್ತೀನಿ. ನಾವು ಯಾವ ರೀತಿಯಾಗಿ ಮನೆ ತಗೊಂಡ್ವಿ ಮತ್ತು ಮನೆಗೆ ಯಾವ ರೀತಿಯಾಗಿ ಅಮೌಂಟನ್ನು ಅರೇಂಜ್ ಮಾಡಿದ್ವಿ, ಎಲ್ಲೆಲ್ಲಿ ಎಷ್ಟೆಷ್ಟು ಆಯಿತು ಅಂತಂದ್ಬಿಟ್ಟು ನಿಮಗೆಲ್ಲ ಡೀಟೇಲಾಗಿ ತಿಳಿಸ್ಕೊಡ್ತೀನಿ. ಆವಾಗ ನಿಮಗೆ ಒಂದು ಐಡಿಯಾ ಅಂತ ಬರಬಹುದು, ನಿಮಗೂ ಒಂದು ಹೆಲ್ಪ್ ಆಗಬಹುದು ಅಂತಂದ್ಬಿಟ್ಟು. ನೆಕ್ಸ್ಟು ಗುರುವಾರ ಬೆಳಗ್ಗೆ ಟಿಫನ್ ಎಲ್ಲ ತಿಂದಿದ್ದಾದಮೇಲೆ ನಮ್ಮ ಇಂಟೀರಿಯರ್ ಅಣ್ಣಾಗೆ ಕಾಲ್ ಮಾಡಿದ್ವಿ. ಒಂದು ಸ್ವಲ್ಪ ಕರೆಕ್ಷನ್ ಇದೆ ಬಾರೋಣ ಅಂತಂದ್ಬಿಟ್ಟು. ಯಾಕಂದರೆ ಕಿಚನಲ್ಲಿ ಒಂದು ಸ್ವಲ್ಪ ಕರೆಕ್ಷನ್ ಇತ್ತು. ಮಿಡ್ಲಲ್ಲಿ ನಾವು ಆಫ್ ವೈಟ್ ಹಾಕಿ ಅಂತ ಹೇಳಿದ್ವಿ. ಅವರು ಬೇಡ, ವೈಟ್ ಇಲ್ಲಿ ಚೆನ್ನಾಗಿರುತ್ತೆ ಅಂತ ಹೇಳ್ತಾ ಇದ್ರು. ಅದನ್ನೆಲ್ಲ ಕ್ಯಾಬಿನೆಟ್ಸ್ ಎಲ್ಲ ಫಿಕ್ಸ್ ಮಾಡಿದ್ದಾರೆ. ಕಾಂಬಿನೇಷನ್ ಯಾಕೋ ನಮಗೆ ಸೆಟ್ ಆಗ್ತಾ ಇರಲಿಲ್ಲ. ಹಾಗಾಗಿ ಅದೊಂದು ಸ್ವಲ್ಪ ಕರೆಕ್ಷನ್ ಮಾಡಿಕೊಡ್ಬೇಕು ಬಾರೋಣ ಅಂತ ಕರೆದಿದ್ವಿ. ಹಾಗೆ ಮನೆ ಪೇಂಟಿಂಗ್ ಬಗ್ಗೆ ಮತ್ತು ಒಂದು ಸ್ವಲ್ಪ ಎಲೆಕ್ಟ್ರಿಷಿಯನ್ ಕೆಲಸಗಳನ್ನೆಲ್ಲ ಮಾಡಬೇಕಾಗಿತ್ತು. ಅದಕ್ಕೆ ಯಾರಾದರೂ ಇದ್ದಾರಾ ಅಂತಂದ್ಬಿಟ್ಟು ಅದಕ್ಕೆಲ್ಲ ಕೇಳಿದ್ವಿ. ಅವ್ರನ್ನ ಕರ್ಕೊಂಬಂದಿದ್ರು. ಅವ್ರನ್ನೆಲ್ಲ ಮಾತಾಡಿಕೊಂಡು ಬರೋಷ್ಟರಲ್ಲಿ ಮಧ್ಯಾಹ್ನ 1:45 ಟೈಮ್ ಆಗೋಗಿತ್ತು. ಆವಾಗ ಬಂದು ನಾನು ಕಾಫಿಯನ್ನು ಬಿಸಿ ಮಾಡಿಕೊಂಡು ಆವಾಗ ಕುಡಿದು, ಅವರೆಕಾಯಿ ಬೇರೆ ಇತ್ತು, ಅದನ್ನ ಸುಲ್ಕೊಂಡು ಸೊಪ್ಪು ಸಾಂಬಾರಿಗೆ ಸೊಪ್ಪನ್ನು ತರಿಸ್ಬಿಟ್ಟಿದ್ದೆ. ಬೆಳಗ್ಗೆನೇ ಸೊಪ್ಪು ಸಾಂಬಾರು ಮಾಡಬೇಕು ಅಂತಂದ್ಬಿಟ್ಟು ಆವಾಗ 1:45 ಕೆಲಸಗಳನ್ನ ಸ್ಟಾರ್ಟ್ ಮಾಡಿಕೊಂಡೆ. ಅವರು ಹೋಗಿದ್ದಾದಮೇಲೆ ವಾಶ್ ಮಾಡೋ ಬಟ್ಟೆ ಬೇರೆ ಇತ್ತು, ಅದನ್ನು ಮಷಿನ್ಗೆ ಹಾಕಬೇಕಾಗಿತ್ತು. ಅದಕ್ಕೂ ಅಷ್ಟೇ ಟೈಮ್ ಆಗೋಯಿತು. ಹಾಗಾಗಿ ನೆಕ್ಸ್ಟ್ ಡೇ ಹಾಕ್ಕೋಣ ಅಂತಂದ್ಬಿಟ್ಟು ಸುಮ್ಮನೆ ಆಗಿಬಿಟ್ಟೆ. ವಾಷಿಂಗ್ ಮಿಷಿನ್ನ ಲಾಸ್ಟ್ ಟೈಮ್ ನನ್ನ ತಮ್ಮ ಬಂದಾಗ ಸರಿ ಮಾಡಿಕೊಟ್ಟ. ಕೈಯಲ್ಲಿ ಒಗೆಯೋದು ಒಂದು ಸ್ವಲ್ಪ ಕಷ್ಟನಪ್ಪ ಅಂತ ಹೇಳ್ತಾ ಇದ್ದೆ. ಅದಕ್ಕೆ ಪಾಪ ಅವನೇ ಎಲ್ಲ ಅದಕ್ಕೇನೇನು ಬೇಕೋ ಇದನ್ನ ಐಟಮ್ಸ್ನ ತೊಗೊಂಬಂದು ಎಲ್ಲ ಅವನೇ ರೆಡಿ ಮಾಡಿಕೊಟ್ಟ. ಈಗ ಮಧ್ಯಾಹ್ನ ಊಟಕ್ಕೆ ರೈಸು ಮತ್ತು ಅವರೆಕಾಳನ್ನು ಹಾಕ್ಬಿಟ್ಟು ಸೊಪ್ಪು ಸಾಂಬಾರನ್ನು ಮಾಡ್ತಾಯಿದ್ದೀನಿ. ಅವರೆಕಾಯನ್ನು ಸಂಡೇ ಅಮ್ಮ ಕಳಿಸ್ಕೊಟ್ಟಿದ್ದಲ್ವ, ಹಾಗಾಗಿ ಒಂದು ಸ್ವಲ್ಪ ಬಾರ್ದಂಗೆ ಆಗೋಗಿದೆ. ಲಾಸ್ಟ್ ಆಗ್ತಾ ಇದೆ ಅಲ್ವಾ. ಯಾವ್ಯಾವ ಚೆನ್ನಾಗಿದೆಯೋ ಆ ಅವರೆಕಾಯನ್ನೆಲ್ಲ ಸುಲ್ಕೊಂಡು ಇನ್ನು ಒಣಗಿರೋದನ್ನೆಲ್ಲ ಹಾಗೆ ಒಣಗಿಸಿ ಇಟ್ಟಿದ್ದೀನಿ. ಅದರಲ್ಲಿ ಕಾಳು ಬಿಡಿಸ್ಕೊಂಡು ಕಾಳು ಸಾಂಬಾರು ಮಾಡಿದ್ರೆ ಆಯಿತು ಅಂತಂದ್ಬಿಟ್ಟು ಒಣಗಿರೋ ಕಾಳನ್ನೆಲ್ಲ ಬಿಡಿಸಿ ಅಲ್ಲಿ ಬಿಸಿಲಿಗೆ ಒಣಗಾಕಿದ್ದೀನಿ. ಹಸಿ ಕಾಳನ್ನೆಲ್ಲ ಹಾಕ್ಬಿಟ್ಟು ಸೊಪ್ಪು ಸಾಂಬಾರನ್ನು ಮಾಡ್ತಾಯಿದ್ದೀನಿ. ಅವರೆಕಾಯಿ ತೊಗೊಂಬಂದಿದ್ದ ದಿನವೇ ನನ್ನ ತಮ್ಮಗೆ ಓನರ್ ಸರ್ ಅವ್ರು ಸಿಕ್ಕಿದ್ರಂತೆ ಕೆಳಗಡೆ. ಈ ರೀತಿಯಾಗಿ ಫ್ರೆಶ್ ಅವರೆಕಾಯಿ ಇದೆ ಸರ್ ಬೇಕಾ ಅಂತ ಕೇಳಿದ್ದಕ್ಕೆ, ಅವ್ರು ಫ್ರೆಶ್ ಅವರೆಕಾಯಿ ಯಾರು ಬಿಡ್ತಾರಪ್ಪ, ತೊಗೊಂಬಂದು ಒಂದು ಸ್ವಲ್ಪ ಕೊಡಪ್ಪ, ತೊಗೊಂಡೋಗ್ತೀನಿ ಅಂತಂದ್ರಂತೆ. ನನ್ನ ತಮ್ಮಗೆ ಓನರ್ ಸರ್ಗೆ ಇವಾಗ ಒಂದು ಸ್ವಲ್ಪ ಪರಿಚಯ ಆಗಿದೆ. ಯಾಕಂದರೆ ನಾವು ಫ್ಲ್ಯಾಟ್ ತೊಗೊಂಡಾಗಿಂದ ಅವನು ಆಗಾಗ ಬರ್ತಾ ಇರ್ತಾನಲ್ವ, ಮತ್ತು ರಿಜಿಸ್ಟ್ರೇಷನ್ ಆದಾಗಲೂ ಸಹ ಬಂದಿದ್ದ. ಹಾಗಾಗಿ ಓನರ್ಗೂ ಅವ್ನಿಗೊಂದು ಸ್ವಲ್ಪ ಪರಿಚಯ ಆಗಿದೆ. ಆ ಓನರು 2 ಮನೆ ರೆಂಟಿಗೆ ಸಹ ಬಿಟ್ಟಿದ್ದಾರೆ ಈ ಬಿಲ್ಡಿಂಗಲ್ಲಿ. ಹಾಗಾಗಿ ಅವರು ರೆಂಟನ್ನು ಕಲೆಕ್ಟ್ ಮಾಡ್ಕೊಳ್ಳೋದಕ್ಕೂ ಸಹ ಬರ್ತಾ ಇರ್ತಾರೆ. ಹಾಗಾಗಿ ಅವ್ರಿಗೂ ಮತ್ತು ಇವನಿಗೊಂದು ಸ್ವಲ್ಪ ಪರಿಚಯ ಆಗಿದೆ. ಅವನು ಬಂದು ಹೇಳ್ದೆ, ನನಗೆ ಈ ರೀತಿಯಾಗಿ ಓನರ್ ಸಿಕ್ಕಿದ್ರು, ಅವ್ರಿಗೆ ಅವರೆಕಾಯನ್ನು ಬೇಕಾ ಅಂತ ಕೇಳಿದೆ. ಅವರು ಹೌದು ತೊಗೊಂಬಂದು ಕೊಡಪ್ಪ ಅಂತ ಹೇಳಿದ್ದಾರೆ. ಹಾಗಾಗಿ ಅವ್ರಿಗೊಂದು ಸ್ವಲ್ಪ ಕೊಡಕ್ಕ ಅಂತ ಕೇಳ್ದೆ. ಆವಾಗ ಅವ್ರಿಗೊಂದು ಸ್ವಲ್ಪ ಅವತ್ತಿನ ದಿನವೇ ಕೊಟ್ಟು ಕಳಿಸ್ದೆ. ಅದಾದಮೇಲೆ ನಾನು ಇತ್ತಿನ ಬೇಳೆ ಸಾಂಬಾರು ಮತ್ತು ಪೊಂಗಲ್ಲು ಮತ್ತು ಕಾಳುಳ್ಳಿ ಸಾಂಬಾರು ಮತ್ತು ಸೊಪ್ಪು ಸಾಂಬಾರಿಗೆ ಈ ರೀತಿಯಾಗಿ ಅವರೆಕಾಯಿನೆಲ್ಲ ಖಾಲಿ ಮಾಡಿದೆ. ನೆಕ್ಸ್ಟ್ ಆಗಿ ನನಗೆ ಹಿಮಾ ವಿಜಯ್ ಅನ್ನೋರು ಕಮೆಂಟ್ ಮಾಡಿದರು. ಅವರು 2-3 ವೀಡಿಯೋಗಳಿಂದನೇ ಪಾಪ ಅವರು ಕಮೆಂಟ್ ಮಾಡಿದರು, ನಿಮಗೆ ಯೂಟ್ಯೂಬಿಂದ ತಿಂಗಳಿಗೆ ಎಷ್ಟು ಅಮೌಂಟ್ ಅನ್ನೋದು ಬರುತ್ತೆ ಅಂತಂದ್ಬಿಟ್ಟು ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳಿ ಮಂಜು ಅಂತಂದ್ಬಿಟ್ಟು ಅವ್ರು ಕಮೆಂಟ್ ಮಾಡಿದರು. ಹಾಗೆ ನಾನು ಸಹ ಯೂಟ್ಯೂಬನ್ನು ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ನಮಗೆಲ್ಲ ಒಂದು ಸ್ವಲ್ಪ ಹೆಲ್ಪ್ ಆಗುತ್ತೆ, ಇನ್ಫಾರ್ಮೇಷನ್ ಕೊಡಿ ಅಂತ ಕೇಳಿದರು. ನಾನು ಕೊಡ್ತೀನಿ ಅಂತ ಹೇಳಿದ್ದೆ, ಆದರೆ ಆಗಲಿಲ್ಲ. ಹಾಗಾಗಿ ಇವತ್ತಿನ ದಿನ ಅದನ್ನೆಲ್ಲ ಡೀಟೇಲಾಗಿ ನಿಮಗೆ ತಿಳಿಸ್ಕೊಡೋಣ ಅಂತಂದ್ಬಿಟ್ಟು ಈ ವಿಡಿಯೋದಲ್ಲಿ ಎಲ್ಲಾನು ಶೇರ್ ಮಾಡ್ತಾ ಇದ್ದೀನಿ.
ನನಗೆ ಯೂಟ್ಯೂಬಿಂದ ತಿಂಗಳಿಗೆ 2,500ದಿಂದ 3,000ವರೆಗೂ ಬರುತ್ತೆ ಅಷ್ಟೇ. ಅದು ವ್ಯೂಸ್ ಮೇಲೆ, ವ್ಯೂಸ್ ಏನಾದರೂ ಚೆನ್ನಾಗಿ ಹೋಯ್ತು ಅಂತಂದರೆ ಒಂದು ಸ್ವಲ್ಪ ಅಮೌಂಟ್ ಅನ್ನೋದು ಬರುತ್ತೆ. ಹಾಗೆ ಆ ವ್ಯೂಸ್ ಅಲ್ಲದೇ ಅಲ್ಲಿ ವ್ಯೂ ಡ್ಯೂರೇಷನ್ ಅಂತ ಇರುತ್ತೆ, ಅದೊಂದು ಸ್ವಲ್ಪ ಚೆನ್ನಾಗಿತ್ತು ಅಂತಂದರೆ ಅಮೌಂಟ್ ಒಂದು ಸ್ವಲ್ಪ 20 ರೂಪಾಯಿ, 30 ರೂಪಾಯಿ, 35, 45 ಈ ರೀತಿಯಾಗಿ ಬರುತ್ತೆ. ವ್ಯೂ ಡ್ಯೂರೇಷನ್ ಏನಾದರೂ ಬಿದ್ದೋಯ್ತು ಅಂತಂದರೆ 18 ರೂಪಾಯಿ ಮತ್ತು 15 ರೂಪಾಯಿ, 14 ರೂಪಾಯಿ ಈ ರೀತಿಯಾಗೆಲ್ಲ ಬರುತ್ತೆ. ಅದು ಹೇಳೋದಕ್ಕೆ ಆಗೋದಿಲ್ಲ ಅವ್ರು ಎಷ್ಟು ಅಮೌಂಟ್ ಹಾಕ್ಕೊಡ್ತಾರೆ ಯೂಟ್ಯೂಬರು ಅಂತಂದ್ಬಿಟ್ಟು. ನನಗೆ ಮಾತ್ರ ತಿಂಗಳಿಗೆ ಒಂದು 2,500ದಿಂದ 3,000 ಅಷ್ಟೇ ಬರೋದು. ನನಗೆ ಒಂದು ಪೇಮೆಂಟ್ ಆಗಬೇಕು ಅಂತಂದರೆ ನನಗೇನಿಲ್ಲ ಅಂತಂದರೂ ಒಂದು 3-4 ತಿಂಗಳಾದರೂ ಆಗುತ್ತೆ. ಮೊದಲೆಲ್ಲ ಒಂದು ಸ್ವಲ್ಪ ಈ ಮಂತ್ ಸ್ಯಾಲ್ರಿ ಬಂತು ಅಂತಂದರೆ ನೆಕ್ಸ್ಟ್ ಮಂತ್ ಅಲ್ಲದೆ ಇನ್ನೊಂದು ನೆಕ್ಸ್ಟ್ ಮಂತು ಅಂದರೆ ಒಂದು ಮಂತ್ ಗ್ಯಾಪ್ ಬಿಟ್ಕೊಂಡು ಬರ್ತಾ ಇತ್ತು. ಇವಾಗ ಆ ರೀತಿಯಾಗಿ ಬರ್ತಾ ಇಲ್ಲ. ಈ ಮಂತು ನನಗೆ ಸ್ಯಾಲ್ರಿ ಬಂದಿದೆ ಅಂತಂದರೆ ಒಂದು 2 ಮಂತ್ಸ್ ಆದಮೇಲೆ ನನಗೆ ಸ್ಯಾಲ್ರಿ ಬರುತ್ತೆ. ಇದನ್ನು ನಾನು ಆನೆಸ್ಟಾಗಿ ಹೇಳ್ತಾ ಇದ್ದೀನಿ. ಅಂದರೆ 15 ರೂಪಾಯಿ, 20 ರೂಪಾಯಿ ಅಂತ ಹಾಕ್ಕೊಡ್ತಾರೆ, ಮತ್ತು ಸಮ್ಟೈಮ್ಸ್ 40 ರೂಪಾಯಿ ಹಾಕ್ಕೊಡ್ತಾರೆ ಅಂತ ಹೇಳಿದ್ನಲ್ವ. ಅದು ಬಂದು 1K ಅಂದರೆ 1,000 ವ್ಯೂಸ್ಗೆ 15 ರೂಪಾಯಿ, ಇಲ್ಲಾಂತಂದರೆ 20 ರೂಪಾಯಿ. ಅದು ವ್ಯೂ ಡ್ಯೂರೇಷನ್ ಏನಾದರೂ ಚೆನ್ನಾಗಿತ್ತು, ಅದು ಒಂದು ಗ್ರೀನ್ ಕಲರ್ ಟಿಕ್ಕಲ್ಲಿದೆ ಅಂತಂದರೆ ಆವಾಗ ಒಂದು ಸ್ವಲ್ಪ ಚೆನ್ನಾಗಿ ಕೊಡ್ತಾರೆ ಅಮೌಂಟ್. ಒಂದು 25 ರೂಪಾಯಿಂದ ಸ್ಟಾರ್ಟ್ ಆಗಿ ಒಂದು 35 ರೂಪಾಯಿವರೆಗೂ ಕೊಡ್ತಾರೆ. ಅಲ್ಲೇನಾದರೂ ಅದು ಬಿದ್ದೋಯ್ತು ಅಂತಂದರೆ ಆವಾಗ ಅವರೊಂದು 16 ರೂಪಾಯಿ, 17 ರೂಪಾಯಿ ಈ ರೀತಿಯಾಗಿ ಕೊಡ್ತಾರೆ 1,000 ವ್ಯೂಸ್ಗೆ. ಈ ರೀತಿಯಾಗಿ ತಗೊಂಡ್ರೆ ನಾನು ನೋಡಿದ್ರೆ ತಿಂಗಳಲ್ಲಿ ಒಂದು 8 ವೀಡಿಯೋಸ್ ಹಾಕ್ತೀನಿ, ಅಂದರೆ ವಾರಕ್ಕೊಂದು 2 ವೀಡಿಯೋಸ್ ಹಾಕ್ತೀನಿ ಅಷ್ಟೇ. ಹಾಗಾಗಿ ನನಗೆ ಅಮೌಂಟ್ ಅನ್ನೋದು ತುಂಬ ಅಂದರೆ ತುಂಬಾ ಕಡಿಮೆ ಬರುತ್ತೆ. ಹಾಗಂತ ನೀವು ಭಯ ಪಡೋದಕ್ಕೆ ಹೋಗಬೇಡಿ. ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ರೆ ಇಷ್ಟೇನ ಅಮೌಂಟ್ಗಳು ಬರೋದು ಅಂತಂದ್ಬಿಟ್ಟು. ಅದು ಅವ್ರವ್ರ ಲಕ್ ಮೇಲೆ ಅದು ಡಿಸೈಡ್ ಆಗುತ್ತೆ. ನಿಮ್ಮ ಕಂಟೆಂಟ್ ಏನಾದರೂ ಜನಕ್ಕೆ ಇಷ್ಟ ಆಯಿತು, ನೀವು ಮಾಡೋ ವೀಡಿಯೋಸ್ ಏನಾದರೂ ಅವ್ರಿಗೆ ಒಂದು ಇನ್ಫಾರ್ಮೇಷನ್ ಆಗಿತ್ತು, ಏನೋ ಒಂದು ಯೂಸ್ ಆಗ್ತಾ ಇದೆ, ನೋಡೋದಕ್ಕೆ ಚೆನ್ನಾಗಿದೆ ಅಂತಂದರೆ, ವ್ಯೂಸ್ ಎಲ್ಲ ಚೆನ್ನಾಗಿ ಹೋಗ್ತಾ ಇದೆ ಅಂತಂದರೆ, ನಿಮಗೆ ಒಂದು ವೀಡಿಯೋಗೆ ಏನಿಲ್ಲ ಅಂತಂದ್ರೂ ಒಂದು 500, 600, 1000, 2,000, 14,000, 20,000ವರೆಗೂ ಬರ್ಬೋದು. ಅದು ವ್ಯೂಸ್ ಮೇಲೆ ಡಿಪೆಂಡ್ ಆಗುತ್ತೆ. ನಿಮ್ಮಲ್ಲಿ ಟ್ಯಾಲೆಂಟ್ ಇತ್ತು ಅಂತಂದರೆ ನೀವು ಯೂಟ್ಯೂಬನ್ನು ಮಾಡಿ ಅಂತ ಹೇಳ್ತೀನಿ. ನಿಮಗೆ ಫ್ರೀ ಟೈಮ್ ಇತ್ತು, ನಿಮಗೆ ಮಾಡೋದಕ್ಕೆ ಆಗುತ್ತೆ ಅಂತಂದರೆ ಖಂಡಿತ ಯೂಟ್ಯೂಬನ್ನು ಮಾಡಿದ್ರೆ ಏನೋ ಒಂದು ನಿಮಗೆ ಸಕ್ಸಸ್ ಅನ್ನೋದು ಸಿಕ್ತು ಅಂತಂದರೆ ನೀವು ಚೆನ್ನಾಗಿ ಅರ್ನ್ ಮಾಡ್ಬೋದು ಅಂತ ನಾನು ಹೇಳ್ತೀನಿ. ಇದಿಷ್ಟು ನನ್ನ ಯೂಟ್ಯೂಬ್ ಪೇಮೆಂಟ್ ಕತೆ. ಈಗ ನೀವು ಅಂದ್ಕೊಳ್ಬೋದು, ಈಗಿರಬೇಕಾದ್ರೆ ಎಷ್ಟು ಪೇಮೆಂಟನ್ನು ತಗೊಂಡು ಯಾಕೆ ಯೂಟ್ಯೂಬನ್ನು ಮಾಡ್ತೀರಾ, ಇಲ್ಲಾಂತಂದರೆ ಡೈಲಿ ವಿಡಿಯೋ ಹಾಕಿ ಅಟ್ಲೀಸ್ಟ್ ಡೇ ಬೈ ಡೇ ಆದರೂ ವೀಡಿಯೋಸನ್ನು ಹಾಕ್ಬೋದಲ್ವ ಮಂಜು ಅಂತ ನೀವು ಅಂದ್ಕೊಳ್ಬೋದು. ನಾನು ಆಲ್ರೆಡಿ ವಿಡಿಯೋ ಸ್ಟಾರ್ಟಿಂಗಲ್ಲೇ ಹೇಳಿದ್ದೀನಿ, ನನಗೆ ಟೆನ್ಷನ್ ತಗೊಂಡು ವೀಡಿಯೋಸ್ ಮಾಡೋದಕ್ಕೆ ಇಷ್ಟ ಇಲ್ಲ. ಹಾಗೆ ನನಗೆ ಎಲ್ಲಿವರೆಗೂ ಫ್ರೀ ಟೈಮ್ ಅಂತ ಇರುತ್ತೆ ಮತ್ತು ನನಗೆ ಯೂಟ್ಯೂಬು ಮಾಡೋದಕ್ಕೆ ಎಲ್ಲಿವರೆಗೂ ಸಾಧ್ಯ ಆಗುತ್ತೋ ಅಲ್ಲಿವರೆಗೂ ನಾನು ವೀಡಿಯೋಸನ್ನು ಮಾಡ್ತೀನಿ. ಅದಾದಮೇಲೆ ನಾನು ಸ್ಟಾಪ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಅದು ಯಾವಾಗ ಸ್ಟಾಪ್ ಮಾಡ್ತೀನಿ ಅಂತಲೂ ಹೇಳೋದಕ್ಕೆ ಬರೋದಿಲ್ಲ. ಎಲ್ಲಿವರೆಗೂ ಸಾಧ್ಯ ಆಗುತ್ತೋ ಅಲ್ಲಿವರೆಗೂ ಮಾಡ್ಕೊಳ್ತಾ ಹೋಗೋಣ ಅಂತಂದ್ಬಿಟ್ಟು ಮಾಡ್ತಾಯಿದ್ದೀನಿ ಅಷ್ಟೇ. ನೆಕ್ಸ್ಟ್ ಈಗ ಮಧ್ಯಾಹ್ನ ಅಡುಗೆ ಮಾಡಿ ಊಟ ಎಲ್ಲ ಮುಗಿಸಿ ಪಾತ್ರೆಗಳೆಲ್ಲ ವಾಶ್ ಮಾಡಿಟ್ಟು ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದೆ. ಆಮೇಲೆ ಹೆಂಗೂ ಸಂಜೆ ಆಗೋಯ್ತು, 4 ಗಂಟೆ ಆಯಿತು. ಆಮೇಲೆ ಮಧ್ಯಾಹ್ನ ಉಜ್ಜಿಟ್ಟಿರುವಂತಹ ಪಾತ್ರೆಗಳನ್ನೆಲ್ಲ ಜೋಡಿಸಿಟ್ಟು ಟೀ ಕುಡಿದು ಅಲ್ಲಿ ಲೇಬರ್ಗೂ ಅಷ್ಟೇ, ಒಬ್ಬರೇ ಲೇಬರ್ ಬಂದಿದ್ದು, ಅವ್ರಿಗೂ ಟೀ ಕೊಟ್ಟು ಈಗ ಟೆರೇಸ್ ಮೇಲೆ ಗಿಡಗಳಿಗೆಲ್ಲ ನೀರು ಹಾಕೋಣ ಅಂತಂದ್ಬಿಟ್ಟು ಟೆರೇಸ್ ಮೇಲೆ ಬಂದು ಗಿಡಗಳಿಗೆಲ್ಲ ನೀರು ಹಾಕ್ತಾ ಇದ್ದೀವಿ. ಇವತ್ತು ನಾನೇ ಹಾಕ್ತೀನಿ ಅಂತಂದರು ನನ್ನ ಹಸ್ಬೆಂಡು, ಹಾಗಾಗಿ ಅವರೇ ಹಾಕ್ತಾ ಇದ್ದಾರೆ. ನೀವು ಹೇಳಿದ್ರಲ್ವ ನಿಮ್ಮ ಹಸ್ಬೆಂಡ್ನ ತೋರಿಸಿ ಅಂತಂದ್ಬಿಟ್ಟು, ಹಾಗೆ ದೂರದಿಂದ ಒಂದಷ್ಟು ಕ್ಲಿಪ್ಪಿಂಗ್ಸನ್ನು ಮಾಡ್ಕೊಂಡಿದ್ದೀನಿ. ಅವರು ಬೇಡ ಅಂತಿರ್ತಾರೆ, ವಿಡಿಯೋದಲ್ಲಿ ನಾನು ತೋರಿಸ್ಬೇಡ ಅಂತ ಹೇಳ್ತಿರ್ತಾರೆ. ಹಾಗಾಗಿ ನಾನು ವೀಡಿಯೋಸಲ್ಲಿ ತೋರಿಸೋದಿಲ್ಲ. ಇವಾಗ ಒಂದು ಸ್ವಲ್ಪ ಹಾಗೆ ದೂರದಿಂದ ನಿಮ್ಮನ್ನ ವಿಡಿಯೋ ಮಾಡ್ತಾ ಇಲ್ಲ ಅಂತ ಸುಳ್ಳು ಹೇಳಿ ಅಲ್ಲಿ ಬಿಲ್ಡಿಂಗ್ಸ್ನ ಮಾಡ್ತಾ ಇರೋದು ಮತ್ತು ಅಲ್ಲಿ ಸೂರ್ಯ ಚೆನ್ನಾಗಿ ಕಾಣ್ತಾ ಇದೆ ಆಕಾಶದಲ್ಲಿ, ಅದನ್ನು ವಿಡಿಯೋ ಮಾಡ್ಕೊಳ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ಹಾಗೆ ಒಂದಷ್ಟು ಕ್ಲಿಪ್ಪಿಂಗ್ಸನ್ನು ಮಾಡಿಕೊಂಡೆ. ನಾನು ಮಧ್ಯಾಹ್ನ ಸೊಪ್ಪು ತೊಳೆದಿರುವ ನೀರು ಮತ್ತು ಕಾಳನ್ನು ತೊಳೆದಿರುವಂತಹ ನೀರು ಮತ್ತು ಅಕ್ಕಿಯನ್ನು ತೊಳೆದಿರುವ ನೀರು ಮತ್ತು ಬೆಳಗ್ಗೆ ನಾಷ್ಟ ಮಾಡಬೇಕಾದ್ರೆ ಅಕ್ಕಿಯನ್ನು ತೊಳೆದಿರುವ ನೀರು ಇದನ್ನೆಲ್ಲ ಹಾಗೆ ಒಂದು ಬಕೆಟಲ್ಲಿ ಸ್ಟೋರ್ ಮಾಡಿ ಇಟ್ಕೊಂಡು ಸಂಜೆ ತೊಗೊಂಬಂದು ಗಿಡಗಳಿಗೆ ಹಾಕ್ತೀನಿ. ಆ ನೀರನ್ನು ಗಿಡಗಳಿಗೆ ಹಾಕೋದ್ರಿಂದ ಗಿಡಗಳು ತುಂಬ ಚೆನ್ನಾಗಿ ಬೆಳೆಯುತ್ತೆ ಮತ್ತು ಹೂಗಳು ಅಷ್ಟೇ ತುಂಬ ಚೆನ್ನಾಗಿ ಬಿಡುತ್ತೆ.
ಪನ್ನೀರ್ ರೋಸ್ ಹೂವು ಅಂತೂ ಬೆಳಗ್ಗೆ ಟೈಮು ಮಗ್ಗಿರುತ್ತೆ, ಯಾಕಂದರೆ ಬೆಳಗ್ಗೆನೇ ಅದು ಮಂಜೆಲ್ಲ ಇರುತ್ತಲ್ಲ ಇವಾಗ, ಹಾಗಾಗಿ ಮೊಗ್ಗಿರುತ್ತೆ. ಸಂಜೆ ಆಗೋಷ್ಟರಲ್ಲಿ ಪನ್ನೀರ್ ರೋಸ್ ಹೂವು ಅನ್ನೋದು ಹರಡ್ಬಿಟ್ಟಿರುತ್ತೆ. ಆವಾಗ ಎಷ್ಟು ಸ್ಮೆಲ್ ಬರ್ತಾ ಇರುತ್ತೆ ಅಂತಂದರೆ ಪನ್ನೀರ್ ರೋಸ್ ಹೂವು ಅಂತೂ ಈ ಗಂದಿಗೆ ಅಂಗಡಿಗಳಲ್ಲೆಲ್ಲ ಪೂಜೆಗೆ ಯೂಸ್ ಮಾಡ್ತೀವಲ್ವ ಪನ್ನೀರು ಅಂತಂದ್ಬಿಟ್ಟು, ರೋಸ್ ವಾಟ್ರು ಅಂತಂದ್ಬಿಟ್ಟು, ಸೇಮ್ ಅದೇ ರೀತಿಯಾಗಿ ಸ್ಮೆಲ್ ಅನ್ನೋದು ಬರುತ್ತೆ. ನನಗಂತೂ ಪನ್ನೀರ್ ರೋಸ್ ಗಿಡ ಅಂತಂದ್ರೂ ತುಂಬ ಇಷ್ಟಪಡ್ತೀನಿ. ಮತ್ತು ಈ ಪರ್ಪಲ್ ಸೇವಂತಿಗೆ ಗಿಡ ಇದೆ ಅಲ್ವಾ, ನಾನು ಲಾಸ್ಟ್ ಟೈಮು ತೋರಿಸಿದ್ದೆ, ಆ ಹೂಗಳನ್ನು ಅದು ಅಷ್ಟೇ ತುಂಬ ಚೆನ್ನಾಗಿ ಹೂಗಳು ಬಿಡುತ್ತೆ. ಆ ಗಿಡ ಮತ್ತು ಈ ಗಿಡ ಅಂದರೆ ನನಗೆ ತುಂಬ ಅಂದರೆ ತುಂಬಾ ಇಷ್ಟ. ಅದರಲ್ಲೂ ಪನ್ನೀರ್ ರೋಸ್ ಗಿಡದಲ್ಲಿ ಈ ಪನ್ನೀರ್ ರೋಸ್ ಹೂವು ಬಿಡುತ್ತಲ್ವಾ, ಅದ್ರ ಸ್ಮೆಲ್ ಅಂತೂ ಎಷ್ಟು ಚೆನ್ನಾಗಿರುತ್ತೆ ಅಂತಂದರೆ ಅಷ್ಟೊಂದು ಚೆನ್ನಾಗಿರುತ್ತೆ. ಆ ರೋಸ್ ಹೂವನ್ನು ತೊಗೊಂಬಂದು ದೇವ್ರ ಫೋಟೋಸ್ಗೆ ಇಟ್ಟರೂ ಅಷ್ಟೇ ಮನೆಯೆಲ್ಲ ಘಮ ಘಮ ಅಂತ ಇರುತ್ತೆ. ಸಾಧ್ಯವಾದರೆ ನಿಮಗೆಲ್ಲಾದರೂ ಸಿಕ್ಕಿದ್ರೆ ಆ ರೋಸ್ ಗಿಡನ ಹಾಕ್ಕೊಳ್ಳಿ ನಿಮ್ಮ ಮನೆ ಹತ್ರನೂ ಅಷ್ಟೇ, ಅಷ್ಟೊಂದು ಚೆನ್ನಾಗಿರುತ್ತೆ. ನನಗಂತೂ ತೊಗೊಂಬಂದಿದ್ದು ವರ್ತ್ ಅಂತ ಅನ್ನಿಸ್ತು. ನೆಕ್ಸ್ಟು ಇದು ಬಂದು ನೆಕ್ಸ್ಟ್ ಡೇ ಬೆಳಗ್ಗೆ ಬಟ್ಟೆಗಳನ್ನು ವಾಶ್ ಮಾಡೋದಕ್ಕೆ ಆಗಲಿಲ್ಲ ಅಂತ ಹೇಳಿದ್ನಲ್ವ ಗುರುವಾರ, ಹಾಗಾಗಿ ಫ್ರೈಡೇ ಬೆಳಗ್ಗೆನೇ ನಾನು ಬಟ್ಟೆಗಳನ್ನು ವಾಶ್ ಮಾಡೋದಕ್ಕೆ ಹಾಕ್ತಾ ಇದ್ದೀನಿ. ನಾನು ಸಾಮಾನ್ಯವಾಗಿ ಶುಕ್ರವಾರದ ದಿನ ಬಟ್ಟೆಗಳನ್ನು ವಾಶ್ ಮಾಡೋದಕ್ಕೆ ಹಾಕೋದಿಲ್ಲ, ಆದರೆ ಗುರುವಾರ ದಿನ ಬಟ್ಟೆಗಳನ್ನು ವಾಶ್ ಮಾಡೋದಕ್ಕೆ ಆಗಲಿಲ್ಲ, ಮತ್ತು ಬುಧವಾರದ ದಿನವೂ ಆಗಲಿಲ್ವಲ್ಲ, ಹಾಗಾಗಿ ಇನ್ನೂ ಹಾಗೆ ಇಟ್ಕೊಂಡ್ರೆ ತುಂಬ ಜಾಸ್ತಿ ಆಗಿಬಿಡುತ್ತೆ ಅಂತಂದ್ಬಿಟ್ಟು ಶುಕ್ರವಾರ ಬೆಳಗ್ಗೆನೇ ವಾಷಿಂಗ್ ಮಷಿನ್ಗೆ ಬಟ್ಟೆಗಳನ್ನು ಹಾಕ್ತಾ ಇದ್ದೀನಿ. ಈ ವಾಷಿಂಗ್ ಮಷೀನನ್ನು ಇಟ್ಟಿರೋದು ಕಿಚನ್ ಯುಟಿಲಿಟಿಯಲ್ಲಿ. ಇಲ್ಲಿ ಒಂದು 10 ಗಂಟೆವರೆಗೂ ಬಿಸಿಲು ಅನ್ನೋದು ಚೆನ್ನಾಗಿ ಬೀಳುತ್ತೆ, ಹಾಗಾಗಿ ಅಲ್ಲಿ ನಂಬರ್ಸ್ ನನಗೆ ಏನು ಕಾಣೋದಿಲ್ಲ ಬಿಸಿಲಿಗೆ. ಅದಕ್ಕೋಸ್ಕರ ಒಂದು ಸ್ವಲ್ಪ ಕೈ ಅಡ್ಡ ಇಟ್ಕೊಂಡು ನೋಡಿ ಎಷ್ಟು ನಿಮಿಷಕ್ಕೆ ನಾನು ಸೆಟ್ ಮಾಡಿದ್ದೀನಿ ಅಂತ ಚೆಕ್ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ನೋಡ್ತಾ ಇರ್ಬೋದು, ಒಂದು ಅರ್ಧ ಗಂಟೆ ಆದಮೇಲೆ ಬಟ್ಟೆಗಳೆಲ್ಲ ವಾಶ್ ಮಾಡಿದ್ದಾಯಿತು. ಇವಾಗ ಎಲ್ಲ ಬಟ್ಟೆಗಳನ್ನು ತೊಗೊಂಬಂದು ಒಣಗಾಕೋಣ ಅಂತಂದ್ಬಿಟ್ಟು ಮಷೀನಿಂದ ಎಲ್ಲ ಬಟ್ಟೆಗಳನ್ನು ತೆಗಿತಾ ಇದ್ದೀನಿ. ಇಲ್ಲಿ ಮಷಿನ್ದು ಪ್ಲಗ್ ಪಾಯಿಂಟ್ ಬಂದು ಯಾಕೋ ಸೆಟ್ ಆಗಲಿಲ್ಲ ಇಲ್ಲಿ. ಆಮೇಲೆ ನನ್ನ ತಮ್ಮ ಸರ್ಕಸ್ ಮಾಡಿ ಕಿಚನಲ್ಲಿ ಮಿಕ್ಸಿಗೆ ಹಾಕ್ಕೊಳ್ತೀವಲ್ಲ ಪ್ಲಗ್ ಪಾಯಿಂಟ್ ಅನ್ನೋದು, ಅಲ್ಲಿಗೆ ಕನೆಕ್ಷನ್ ಕೊಟ್ಟ. ಅಂದರೆ ಮಷೀನ್ಗೆ ಬಟ್ಟೆಗಳನ್ನು ಹಾಕಿದಾಗ ಅಲ್ಲಿಗೆ ಪ್ಲಗ್ ಪಾಯಿಂಟ್ ಅನ್ನೋದು ಸೆಟ್ ಮಾಡ್ಕೊ, ಆಮೇಲೆ ಅದನ್ನು ತೆಗೆದಿಟ್ಟು ಆಮೇಲೆ ಡೋರನ್ನು ಕ್ಲೋಸ್ ಮಾಡ್ಕೊ, ಈ ರೀತಿಯಾಗಿ ಮಾಡ್ಕೊ ಸದ್ಯಕ್ಕೆ ಅಂತಂದ್ಬಿಟ್ಟು ಈ ರೀತಿಯಾಗಿ ನನಗೆ ಅವನ್ನೆಲ್ಲ ಅರೇಂಜ್ ಮಾಡಿ ಕೊಟ್ಟೋದ. ನೆಕ್ಸ್ಟ್ ಈಗ ಬಟ್ಟೆಗಳನ್ನೆಲ್ಲ ಈ ಸ್ಟ್ಯಾಂಡ್ ಮೇಲೆ ಒಣಗಾಕ್ತಾ ಇದ್ದೀನಿ. ಇದು ಬಂದು ನಮ್ಮದು ಮಾಸ್ಟರ್ ಬೆಡ್ರೂಮ್ ಇದೆ ಅಲ್ವಾ, ಆ ಬಾಲ್ಕನಿಯಲ್ಲಿ ಇಟ್ಟಿದ್ದೀವಿ. ಈ ಒಂದು ಸ್ಟ್ಯಾಂಡ್ ಇರೋದ್ರಿಂದ ನನಗಂತೂ ತುಂಬ ಅಂದರೆ ತುಂಬಾ ಹೆಲ್ಪ್ ಆಗ್ತಾ ಇದೆ. ಇಲ್ಲ ಅಂತಂದಿದ್ದರೆ ದಾರಗಳು ಕಟ್ಕೊಳ್ಬೇಕಾಗಿತ್ತು, ಇಲ್ಲಾಂದರೆ ಟೆರೇಸ್ ಮೇಲೆ ಹಾಕಬೇಕಾಗಿತ್ತು. ಈ ಸ್ಟ್ಯಾಂಡ್ ನಮಗೆ ವೇಸ್ಟ್ ಆಗೋದಿಲ್ಲ ಅಂತಲೂ ಅಂದ್ಕೊಂಡಿದ್ದೀನಿ. ಅಲ್ಲಿಗೋದ್ಮೇಲೂ ಯಾವಾಗಾದರೂ ಮಳೆಗಾಲದಲ್ಲಿ ಯೂಸ್ ಆಗ್ಬೋದು ಅಂತ ಅಂದ್ಕೊಂಡಿದ್ದೀನಿ. ತುಂಬ ಬಟ್ಟೆನೂ ಇಡಿಸುತ್ತೆ ಇದರಲ್ಲಿ. ಸುಮಾರು ಒಂದು ವಾಷಿಂಗ್ ಮೆಷಿನಲ್ಲಿ ಒಂದು 2 ಟೈಮ್ ಹಾಕಿ ಬಟ್ಟೆಗಳನ್ನು ವಾಶ್ ಮಾಡಿ ಆ ಬಟ್ಟೆಗಳನ್ನು ಒಣಗಾಕ್ಬೋದು, ಅಷ್ಟೊಂದು ಬಟ್ಟೆ ಇಲ್ಲಿ ಇಡಿಸುತ್ತೆ. ಈ ಸ್ಟ್ಯಾಂಡ್ ತುಂಬ ಅಂದರೆ ತುಂಬಾ ಯೂಸ್ ಆಗುತ್ತೆ. ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋ ಏನಾದರೂ ನಿಮಗೆ ಒಂದು ಸ್ವಲ್ಪನಾದರೂ ಇಷ್ಟ ಆಗಿದ್ರೆ, ಮೋಟಿವೇಶನ್ ಅನಿಸಿದರೆ, ಪ್ಲೀಸ್ ಡೂ ಲೈಕ್, ಶೇರ್, ಕಮೆಂಟ್ ಅಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಹ್ಯಾವ್ ಎ ನೈಸ್ ಡೇ. ಬಾಯ್.